ಕೇಂದ್ರ ಸರ್ಕಾರ ಅಕ್ಕಿ ಕೊಡದಂಥ ಕಾಲದಲ್ಲಿ ಹಣವನ್ನು ನೇರವಾಗಿ ಬ್ಯಾಂಕ್ ಅಕೌಂಟ್ಗೆ DBT ಅವರವರ ಅಕೌಂಟ್ಗೆ ಮಾಡಿದ್ವಿ. 4.5 ಕೋಟಿ ಜನಕ್ಕೆ 1,26,ರಿಂದ 28 ಲಕ್ಷ ಕಾರ್ಡ್ಗೆ ಕೊಟ್ಟಿದ್ದೀವಿ. ಅದಲ್ಲದೆ ಮತ್ತೆ ಅವ್ರು ಅಕ್ಕಿ ಕೊಡ್ತೀವಿ ಅಂದಾಗ ಮತ್ತೆ 10 kg ಅಕ್ಕಿಯನ್ನು ಕೊಡೋದಂತ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ ಇದರ ಬಗ್ಗೆ ಏನು ಅಕ್ಕಿಯನ್ನು ರಾಗಿಯನ್ನು ಕೊಡುವಂಥದ್ರಲ್ಲಿ ಬಹಳ ಕ್ರಮಬದ್ಧವಾಗಿ ಮಾಡ್ಕೊಂಬಂದಿದ್ದೀವಿ. ಗುಣಮಟ್ಟದ ಕಾಪಾಡಿದ್ದೀವಿ. ರಾಗಿಯನ್ನು ಶುದ್ಧೀಕರಣ ಮಾಡಿ ಕ್ಲೀನ್ ಮಾಡಿ ಕೊಡುವಂಥದ್ದನ್ನು ಮಾಡಿದ್ದೀವಿ. ಅಕ್ಕಿ ಕೇಂದ್ರ ಸರ್ಕಾರದಿಂದ ಕೊಡುವಂಥದ್ದು ಅದನ್ನು ಕೂಡ ಕೊಟ್ಕೊಂಡ್ಬಂದಿದ್ದೀವಿ. ಮಾನ್ಯ ಅಧ್ಯಕ್ಷರು ಕೆಲವು ವಿಷಯಗಳನ್ನು ನಮಗೆ ಗಂಭೀರವಾಗಿ ಪ್ರಸ್ತಾಪ ಮಾಡಿದ್ದಾರೆ. ಅವರು ಮಾತಾಡಿದ ಮೇಲೆ ನಾನು ಕೆಲವು ಮಾತುಗಳನ್ನು ಉತ್ತರ ಕೊಡ್ತಾ ಯಾವ ರೀತಿ ಕರೆಕ್ಷನ್ ಮಾಡ್ತೀವಿ ಅಂತೇಳಿ ಹೇಳ್ತೀನಿ. ನಮ್ಮ ಇಲಾಖೆಯಲ್ಲಿ ಲೀಗಲ್ ಮೆಟ್ರಾಲಜಿ ಇಲಾಖೆ ಅದರ ಭಾಗವಾಗಿದೆ. ಅಲ್ಲಿ ಕೂಡ ಹೊಸದಾಗಿ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗೆ ಒಂದು ವೆಹಿಕಲ್ಸನ್ನು ಇನ್ಸ್ಪೆಕ್ಷನ್ ಮಾಡೋದಕ್ಕೆ ಪ್ರತಿ ಜಿಲ್ಲೆಗೂ ಕೂಡ 33 ವೆಹಿಕಲ್ಸನ್ನು ಮಂಜೂರು ಮಾಡಿದರು. ಇತ್ತೀಚೆಗೆ ಮಾನ್ಯ ಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಅವರು ಅದನ್ನು ರಿಲೀಸ್ ಮಾಡಿದರು. ಅದರ ಮುಖಾಂತರ ನಾವು ಸುಮಾರು ಪೆನಾಲ್ಟಿ 20ರಿಂದ 25 ಕೋಟಿ ಒಳಗಡೆ ಇದ್ದಿದ್ದನ್ನ ಇವತ್ತು 90 ಕೋಟಿ ಪೆನಾಲ್ಟಿ ಆಗಿದ್ದೀವಿ. ಅಂದರೆ ಗ್ರಾಹಕರು ಸೇಫ್ ಆಗಿದ್ದಾರೆ. ವ್ಯಾಪಾರಸ್ಥರು ಏನು ತೂಕ ಅಳತೆಯಲ್ಲಿ ವ್ಯತ್ಯಾಸ ಇತ್ತು ಅದನ್ನು ಸರಿತೂಗಿಸೋ ಕೆಲಸದಲ್ಲಿ ಸುಮಾರಾದ 10ರಷ್ಟು ಯಾರು ಗ್ರಾಹಕರಿದ್ದಾರೆ ಅವರಿಗೆ ಉಳಿಸುವಂಥ ಕೆಲಸ ಮಾಡಿದ್ವಿ. ಇನ್ನೂ ಹೆಚ್ಚಿನ ಕೆಲಸ ಮಾಡೋದಿದೆ. ಯಾಕಂದರೆ ಅಂಗಡಿ A to Z ಎಲ್ಲ ಈ ಇಲಾಖೆ ಬರ್ತದೆ. ಅದನ್ನು ಬಹಳಷ್ಟು ಪ್ರಗತಿಯಲ್ಲಿ ಕೆಲಸವನ್ನು ಮಾಡಿದ್ದೇವೆ. ಆದ್ದರಿಂದ ಈ ಎಲ್ಲ ವಿಷಯಗಳನ್ನು ಇವತ್ತು ವಿಚಾರ ವಿನಿಮಯವನ್ನು ಮಾಡಿದ್ದೇವೆ. 4.5 ಕೋಟಿ ಜನಕ್ಕೆ ಈ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 65-70% ಜನರಿಗೆ ಬಿಲೋ ಪಾವರ್ಟಿ ಲೈನ್ನಲ್ಲಿರೋರಿಗೆ ಅಕ್ಕಿ ಕೊಡುವಂಥ ತೀರ್ಮಾನ ಮಾಡಿದ್ದೀವಿ. ಇನ್ನು ಮುಂದೆ ಕೆಲವೇ 1 ಅಥವಾ 2 ತಿಂಗಳಲ್ಲಿ ನಾವು ಇಂದಿರಾ ಕಿಟ್ ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಅದನ್ನು ಫೈನಲ್ ಲೆವೆಲ್ಗೆ ಬಂದಿದೆ. 1 ಅಥವಾ 2 ತಿಂಗಳಲ್ಲಿ ಅದನ್ನು ಮಾಡಿ ಇಂದಿರಾ ಕಿಟ್ ಕೊಡೋದ್ರಿಂದ ಬೇಳೆ, ಎಣ್ಣೆ ಮತ್ತು ಸಕ್ಕರೆ, ಉಪ್ಪು ಕೊಡೋದ್ರಿಂದ ಆ ಪದಾರ್ಥಗಳು ಪ್ರೋಟೀನ್ ಫುಡ್ ಏನಿದೆ ಅದು ಕುಟುಂಬಕ್ಕೆ ನೇರವಾಗಿ ಸೇರ್ತದೆ. ಅದರ ಮುಖಾಂತರ ಪೌಷ್ಟಿಕರವಾದಂಥ ಆಹಾರವನ್ನು ಕೊಟ್ಟಂಗೆ ಆಗ್ತದೆ. ಯಾಕಂದರೆ ಅಕ್ಕಿ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಿಗೆ ಉಪಯೋಗಿಸಲ್ಲ. ಸ್ವಲ್ಪ ಮಟ್ಟಿಗೆ ದಕ್ಷಿಣ ಕರ್ನಾಟಕದಲ್ಲಿ ಕೂಡ ರಾಗಿ ಹೆಚ್ಚಿಗೆ ಉಪಯೋಗಿಸೋದ್ರಿಂದ ಅಕ್ಕಿ ಕಡಿಮೆನೇ ಉಪಯೋಗಿಸ್ತಾರೆ. ಆದ್ದರಿಂದ ಈ ಅಕ್ಕಿ ಕಾಳು ಸಂತಿಗೆ ಹೋಗ್ತದೆ. ಇದರಿಂದ ಪ್ರಯೋಜನ ಆಗ್ತಾ ಇಲ್ಲ ಸಾರ್ವಜನಿಕರಿಗೆ. ಇದರಿಂದ ಆಲ್ಟರ್ನೇಟ್ ಈ ಪ್ರೋಟೀನ್ ಫುಡ್ ಕೊಡೋದ್ರ ಮುಖಾಂತರ ಆ ಕುಟುಂಬಕ್ಕೆ ಒಳ್ಳೆಯದಾಗ್ತದೆ, ಮಕ್ಕಳ ಬೆಳವಣಿಗೆಗೆ ಒಳ್ಳೆಯದಾಗ್ತದೆ ಅನ್ನೋ ದೃಷ್ಟಿಯಿಂದ ಅದು ಅಂತಿಮ ಘಟ್ಟಕ್ಕೆ ಬಂದಿದೆ. ಈಗ ಟೆಂಡರ್ ಫೈನಲ್ ಲೆವೆಲ್ಗೆ ಬಂದಿದೆ. ಆದ ತಕ್ಷಣ ಅದನ್ನು ಶುರು ಮಾಡ್ತೀವಿ ಅಂಥೇಳಿ ಇವತ್ತು ಇಲ್ಲಿವರೆಗೂ ಏನು ಪ್ರಗತಿಯಾಗಿದೆ ಅಥವಾ ಏನು ಲೋಪದೋಷಗಳಿದೆ ಅನ್ನೋದ್ರ ಬಗ್ಗೆ ಮಾನ್ಯ ಗ್ಯಾರಂಟಿ ಅಧ್ಯಕ್ಷರಾದಂಥ ಮಾಜಿ ಸಚಿವರಂತ ರೇವಣ್ಣವರು ಪ್ರಸ್ತಾಪ ಮಾಡ್ತಾರೆ. ಅದರ